ಎಸ್ ವೆಲ್ಕಮ್ ಟು ಜಿ ಎಸ್ ಕ್ರಿಯೇಟಿವಿಟಿ ಚಾನಲ್. ನಾನು ನಿಮಗೆ ಇವತ್ತು ಹೊಸ ಆ್ಯಪ್ ಹೇಳ್ತಾ ಇದ್ದೀನಿ. ಈ ಆ್ಯಪು ನೀವು ಡೈಲಿ ಯೂಸ್ ಮಾಡಿರ್ತೀರಾ, ಜಸ್ಟ್ ಕಮ್ಯುನಿಕೇಷನಿಗೋಸ್ಕರ ಯೂಸ್ ಮಾಡಿರ್ತೀರಾ. ಆದರೆ ಈ ಆ್ಯಪಲ್ಲೂ ಕೂಡ ನೀವು ಎಡಿಟಿಗೆ ಯೂಸ್ ಮಾಡ್ಕೋಬಹುದು ಅಂತ ಎಡಿಟರ್ಸಿಗೆ ಗೊತ್ತೇ ಇರಲ್ಲ. ಓಕೆ, ನಾನು ಇವತ್ತು ನಿಮಗೆ ಆ ಆ್ಯಪ್ ಬಗ್ಗೆ ಹೇಳೋಕೆ ಹೋಗ್ತೆ. ಆ ಆ್ಯಪ್ ಹೆಸರು ಬಂದ್ಬಿಟ್ಟು ವಾಟ್ಸಪ್. ನಿಮಗೆ ಗೊತ್ತಿದೆಯಾ, ವಾಟ್ಸಪ್ಪಲ್ಲಿ ಕೂಡ ನಾವು ಫೋಟೋಗಳನ್ನ ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಮಾಡ್ಕೋಬಹುದು. ಓಕೆ, ನಾನು ಹೇಳೋಕೆ ಹೋಗ್ತಾ ಇರೋದು ಬಂದ್ಬಿಟ್ಟು ಮೆಟಾ ಎ ಬಗ್ಗೆ. ಈ ಮೆಟಾ ಎ ಅಲ್ಲಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಮ್ಮ ಡ್ರೆಸ್ಗಳನ್ನ ಚೇಂಜ್ ಮಾಡೋದಾಗಿರ್ಬೋದು, ಬ್ಯಾಕ್ಗ್ರೌಂಡ್ಸ್ ಆಗಿರ್ಬೋದು, ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಓಕೆ, ನಾನು ಸ್ಯಾಂಪಲ್ಸ್ ಆಗಿ ಕೆಲವೊಂದಿಷ್ಟು ನಾನಾಗಿ ಟ್ರೈ ಮಾಡಿದ್ದೆ ನಿಮಗೆ ತೋರ್ಸೋಕೆ ಮುಂಚೆ. ಓಕೆ, ಮತ್ತೆ ನಾವು ಈಗ ಒಂದು ಸ್ಯಾಂಪಲ್ ಫೋಟೋನ ತಗೊಂಡೋಣ. ಎ ಬಾಯ್ ಇಮೇಜ್ ಗಿವ್ ಅಂತ ನಾನೀಗ ಟೈಪ್ ಮಾಡ್ತಾ ಇದ್ದೀನಿ. ಈಗ ಟೈಪ್ ಮಾಡಾದ್ಮೇಲೆ ನೋಡಿ ವಿತಿನ್ 3 to 5 seconds ಅಲ್ಲಿ ಜನರೇಟ್ ಮಾಡ್ಕೊಡುತ್ತೆ. ಈಗ ನಮಗೆ ಒಂದು ಫೋಟೋ ಕೊಟ್ಟಿದೆ ನೋಡಿ, ಜನರೇಟ್ ಮಾಡಿದೆ ಒಂದು ಯೆಲ್ಲೋ ಶರ್ಟ್ ಹಾಕೊಂಡಿರೋ ಹುಡುಗನ ಫೋಟೋನ. ಓಕೆ, ಮತ್ತೆ ಈ ಫೋಟೋನ ನಾವು ಕ್ಲಿಕ್ ಮಾಡಿ ಮತ್ತೆ ಜಸ್ಟ್ ಟೈಪ್ ಮಾಡೋಣ ಚೇಂಜ್ ಶರ್ಟ್ ಕಲರ್ ಅಂತ ಜಸ್ಟ್ ನಾನು ಈಗ ಟೈಪ್ ಮಾಡ್ತೀನಿ. ಓಕೆ, ಟೈಪ್ ಮಾಡಿ ಸೆಂಡ್ ಮಾಡಿದ ತಕ್ಷಣ 5 to 3 seconds ಅಲ್ಲಿ ನಿಮಗೆ ಮತ್ತೊಂದು ಫೋಟೋ ಜನರೇಟ್ ಮಾಡಿ ಕೊಟ್ಟಿದೆ. ನೋಡ್ತಾ ಇರ್ಬೋದು, ಬ್ಲೂ ರೀತಿ ಒಂದು ಶರ್ಟ್ ನ ಕ್ಲಿಯರ್ ಮಾಡಿ ಕೊಟ್ಟಿದೆ. ನೋಡ್ತಾ ಇರ್ಬೋದು, ಯಾವುದು ಕೂಡ ಇಲ್ಲಿ ಚೇಂಜ್ ಆಗಿಲ್ಲ, ಜಸ್ಟ್ ಶರ್ಟ್ ಕಲರ್ ಮಾತ್ರ ಚೇಂಜ್ ಮಾಡಿಕೊಟ್ಟಿದೆ. ಮತ್ತೆ ಈ ಫೋಟೋನೇ ನಾವು ಮತ್ತೆ ಕೊಟ್ಟು ಮತ್ತೆ ನಾವು ಈಗ ಜಸ್ಟ್ ಟೈಪ್ ಮಾಡೋಣ ಚೇಂಜ್ ಬ್ಯಾಕ್ ಗ್ರೌಂಡ್ ಇಂಟು ಮೌಂಟೇನ್ ಅಂಡ್ ರಿವರ್ಸ್ ಅಂತ ನಾವು ಈಗ ಟೈಪ್ ಮಾಡೋಣ. ಓಕೆ, ಸೆಂಡ್ ಮಾಡಿದ್ದೀನಿ. ನೋಡ್ಬೋದು ನಿಮಗೆ ಎಷ್ಟು ಫಾಸ್ಟ್ ನಮಗೆ ಜನರೇಟ್ ಮಾಡಿಕೊಡುತ್ತೆ ಅಂತ ಹೇಳಿ. ನೋಡ್ತಾ ಇರ್ಬೋದು ನೀವು, ಬ್ಯಾಕ್ ಗ್ರೌಂಡ್ ರಿವರ್ ಮತ್ತೆ ಮೌಂಟೇನ್ಸ್ ಇಂದ ಫುಲ್ ಕವರ್ ಅಪ್ ಮಾಡಿ ಕೊಟ್ಟಿದೆ. ನಮ್ಮ ಫೋಟೋದಲ್ಲಾಗಿರ್ಬೋದು ಯಾವುದೇ ರೀತಿ ಕೂಡ ಚೇಂಜ್ ಆಗಿಲ್ಲ. ನೋಡ್ಬೋದು ನೀವೀಗ. ಮತ್ತೆ ನಾನು ಈ ಫೋಟೋನ ತಗೊಂಡು ಮತ್ತೆ ಈಗ ನಾನು ಜಸ್ಟ್ ಟೈಪ್ ಮಾಡ್ತೀನಿ ಚೇಂಜ್ ಕಾರ್ಟೂನ್ ಇನ್ ಶರ್ಟ್, ಚೇಂಜ್ ಕಾರ್ಟೂನ್ ಫೋಟೋ ಇನ್ ಶರ್ಟ್ ಅಂತ ಜಸ್ಟ್ ಟೈಪ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಈಗ ನಾವು ಮತ್ತೆ ಈಗ ಆ ಫೋಟೋದಲ್ಲಿ ಜಸ್ಟ್ ಕಾರ್ಟೂನ್ ಇಮೇಜ್ ನ ಚೇಂಜ್ ಮಾಡಿದೆ ಶರ್ಟ್ ಜೊತೆ. ನೋಡ್ತಾ ಇರ್ಬೋದು ಯಾವ ರೀತಿ ಪರ್ಫೆಕ್ಟ್ ಆಗಿ ನಮಗೆ ಕಾರ್ಟೂನ್ ಕೂಡ ಚೇಂಜ್ ಮಾಡಿದೆ ಆ ಫೋಟೋದಲ್ಲಿರೋದ. ಓಕೆ, ನೆಕ್ಸ್ಟ್ ಈಗ ನಾವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲದರಲ್ಲೂ ಕೂಡ ಸೇಮ್ ಫೇಸ್ ಅಲ್ಲಿ ಏನು ಕೂಡ ಡಿಫ್ರೆನ್ಸ್ ಆಗಿಲ್ಲ, ಎಲ್ಲ ಕೂಡ ಸೇಮ್ ಇದೆ. ನೆಕ್ಸ್ಟ್ ನಾವೀಗ ಒಂದು ಗಿವ್ ಮೆನ್ ಇಮೇಜ್ ಅಂತ ಜಸ್ಟ್ ಸರ್ಚ್ ಮಾಡಿದೆ. ನೋಡ್ತಾ ಇರ್ಬೋದು ನಿಮಗೆ ಒಂದು ಮೆನ್ ಇಮೇಜ್ ಕೊಟ್ಟಿದೆ. ನೆಕ್ಸ್ಟ್ ಮತ್ತೆ ಚೇಂಜ್ ಶರ್ಟ್ ಕಲರ್ ಅಂತ ಟೈಪ್ ಮಾಡಿ ಕೊಡ್ತೀನಿ ಈ ಮೆನ್ನಿಂದು. ಓಕೆ, ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟ್ ಆಗಿ ಕೊಡ್ತಾ ಇದೆ ಅಂತ. ನೋಡಿ ಫೋಟೋನ ಚೇಂಜ್ ಮಾಡಿಕೊಟ್ಟಿದೆ ನಮಗೆ ಶರ್ಟ್ ಕಲರ್ನ. ಮತ್ತೆ ಹೊಡೆಯೋಣ ಚೇಂಜ್ ಶರ್ಟ್ ಇಂಟು ಕೋಟ್ ಅಂತ ಹೊಡೆಯೋಣ. ನೋಡ್ತಾ ಇರ್ಬೋದು ನಿಮಗೆ ಮತ್ತೆ ಕೋಟ್ ಅಂದ್ರೆ ಇದು ಟಿ ಶರ್ಟ್ ಅಂತ ರೆಕಗ್ನೈಸ್ ಮಾಡ್ತಾ ಇದೆ. ನಿಮಗೆ ವೈಟ್ ಶರ್ಟ್ ಬಂದಿದೆ. ಮತ್ತೊಮ್ಮೆ ನಾನು ಟೈಪ್ ಮಾಡ್ತೀನಿ, ನೋಡೋಣ ಚೇಂಜ್ ಶರ್ಟ್ ಇಂಟು ಬ್ಲ್ಯಾಕ್ ಓಕೆ ಬ್ಲ್ಯಾಕ್ ಕೋಟ್ ಅಂತ ಟೈಪ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಮತ್ತೆ ಅದು ಬ್ಲ್ಯಾಕ್ ಟಿ ಶರ್ಟ್ ಕೊಟ್ಟಿದೆ. ಮೋಸ್ಟ್ಲಿ ಇದು ಕೋಟ್ ಬದಲು ಟಿ ಶರ್ಟ್ ರೆಕಗ್ನೈಸ್ ಮಾಡ್ತಾ ಇದೆ ಅನ್ಸುತ್ತೆ. ನೋಡ್ತಾ ಇದ್ದೀರಿ ಯಾವ ರೀತಿ ಬಂದಿದೆ ಅಂತ ಫೋಟೋ. ಮತ್ತೆ ನಾವು ಈಗ ಹೊಡೆಯೋಣ ಚೇಂಜ್ ಬ್ಯಾಕ್ ಗ್ರೌಂಡ್ ಇನ್ ಸಿಟಿ ಅಂತ ಜಸ್ಟ್ ಟೈಪ್ ಮಾಡ್ತೀನಿ ನಾನು ಇದರಲ್ಲಿ ಚೇಂಜ್ ಬ್ಯಾಕ್ ಗ್ರೌಂಡ್ ಇಂಟು ಸಿಟಿ ಅಂತ. ಓಕೆ, ನೋಡ್ಬೋದು ನೀವು ಈ ಫೋಟೋದಲ್ಲಿ ಯಾವ ರೀತಿ ಈ ಬ್ಯಾಕ್ ಗ್ರೌಂಡ್ ಪೂರ್ತಿ ಸಿಟಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವಾ. ಈ ರೀತಿ ನಾವು ಈಸಿಯಾಗಿ ಯಾವ ರೀತಿ ಬೇಕಾದ್ರೂ ಕೂಡ ನಾವು ಮೆಟಾ ಎಐ ನಲ್ಲಿ ನಾವು ಎಡಿಟ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.